ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕಡಿಮೆ ತುಪ್ಪನ ಉಪಯೋಗಿಸ್ಕೊಂಡು ತುಂಬ ಸಾಫ್ಟಾಗಿ ಈ ಕೇಸರಿ ಬಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ವಿಧಾನ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಲೇಟ್ ಮಾಡ್ದಿರಾ ಈ ಕೇಸರಿ ಬಾತ್ನ ಹೇಗೆ ಮಾಡ್ಕೊಳ್ಳೋದು, ವಿಧಾನ ಏನು ಅಂತ ನೋಡೋಣ. ಕೇವಲ ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಮೊದಲನೇದಾಗಿ ನಾವು ಈ ಕೇಸರಿ ಬಾತ್ನ ಮಾಡ್ಕೊಳ್ಳೋದಕ್ಕೋಸ್ಕರ ರವೆನ ಹುರ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ದಪ್ಪದ ತಲ ಇರುವಂತಹ ಒಂದು ಕಡಾಯಿನಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಕಡಲೆ ಬೀಜ ಎಣ್ಣೆ ಬೇಡ, ಸೊ ನಾರ್ಮಲ್ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಹಾಕ್ಕೊಳ್ಬೋದು. ಮತ್ತು ಇದಕ್ಕೇನೆ 1 ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಒಂದು ಚಿಕ್ಕ ಬೌಲಲ್ತೇನಲ್ಲಿ ಈ ರೀತಿ ಮೆಜರ್ಮೆಂಟ್ ಮಾಡಿ 1 ಬೌಲ್ ತುಂಬ ಉಪ್ಪಿಟ್ಟು ರವೆನ ಹಾಕ್ಕೊಂಡಿದ್ದೀನಿ. ಹೀಗಿದನ್ನ ಕಡಿಮೆ ಉರಿನಲ್ಲಿ ಒಂದು 3 ಇಂದ 4 ನಿಮಿಷವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ರವೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪದಲ್ಲಿ ಸಹ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಥವಾ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಆದರೂ ಹಾಕ್ಬೋದು. ಸೊ ಈ ರೀತಿ ರವೆನ ಒಂದು 3-4 ನಿಮಿಷ ಚೆನ್ನಾಗಿ ಹುರಿದಾದ ನಂತರ ಈಗ ಮತ್ತೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. ನೀವು ಯಾವ ಕಪ್ಪಲತೆಯಲ್ಲಿ ರವೆ ತೊಗೊಂಡಿರ್ತೀರಲ್ವ ಅದೇ ಕಪ್ಪಲತೆಯಲ್ಲಿ ಒಂದು 3 ಬೌಲ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ಬಿಸಿ ನೀರು ಮಾಡಿಕೊಂಡು ಬಿಸಿ ನೀರನ್ನ ಹಾಕ್ಕೊಳ್ಬೇಕು. 1:3 ರೇಷಿಯೋದಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. 1 ಬೌಲ್ ರವೆಗೆ 3 ಕಪ್ನಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ಸ್ಯಾಫ್ರನ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರಿನಲ್ಲಿ ಸ್ವಲ್ಪ ಸ್ಯಾಫ್ರನ್ ಹಾಕಿ ಒಂದು 10 ನಿಮಿಷ ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕಲ್ಲರ್ನೂ ಸಹ ಉಪಯೋಗಿಸ್ಕೊಳ್ಬೋದು. ಆರೆಂಜ್ ಕಲ್ಲರು ಅಥವಾ ಲೆಮನ್ ಎಲ್ಲೋ ಪೌಡರು ಯಾವುದಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಕಲ್ಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ರವೆ ಅನ್ನೋದು ಬೇಯೋವರೆಗೂ ಮತ್ತು ಆ ನೀರೆಲ್ಲನೂ ಸಹ ಡ್ರೈ ಆಗೋವರೆಗೂ ನಾವು ಈ ರವೆನ ಬೇಯಿಸ್ಕೊಳ್ಬೇಕು. ರವೆ ಬೇಯೋಷ್ಟರಲ್ಲಿ ಈ ನೀರು ಕೂಡ ಫುಲ್ ಡ್ರೈ ಆಗಿಬಿಡತ್ತೆ. ಕೇವಲ ನಮಗೆ ಒಂದು 2ರಿಂದ 3 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಈ ರವೆ ಬೇಯೋದಕ್ಕೆ. ಸೊ ನೋಡ್ಬೋದು, ರವೆ ಬೆಂದು ನೀರು ಕೂಡ ಆಲ್ಮೋಸ್ಟ್ ಫುಲ್ ಕಡಿಮೆ ಆಗೋಗ್ಬಿಟ್ಟಿದೆ. ಹೀಗೆ ಇದಕ್ಕೆ ನಾವು ಸಕ್ಕರೆನ ಹಾಕ್ಕೊಳ್ಬೇಕು. 1 ಬೌಲ್ ಆಗುವಷ್ಟು ರವೆಗೆ 1.5 ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಸ್ವೀಟ್ ಅನ್ನೋದು ಕಡಿಮೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ಕಡಿಮೆನೂ ಸಹ ಸೇರಿಸ್ಕೊಳ್ಬೋದು, ಆದರೆ ಇದಂತೂ ಕರೆಕ್ಟಾಗಿರುತ್ತೆ. ಸೊ 1 ಕಪ್ ಆಗುವಷ್ಟು ರವೆಗೆ 3 ಬೌಲ್ ಆಗುವಷ್ಟು ನೀರು, 1.5 ಕಪ್ ಆಗುವಷ್ಟು ಸಕ್ಕರೆ. ಸೊ ಇಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ. ಈ ಥರ ಮೊದಲು ರವೆ ಬೇಯಿಸ್ಕೊಂಡು ಮತ್ತೆ ಸಕ್ಕರೆನ ಹಾಕ್ಕೊಂಡು ಕಂಟಿನ್ಯೂಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ನಮಗೆ ಈ ಸಕ್ಕರೆ ಅನ್ನೋದು ಕರಗಿಬಿಟ್ಟು ಈ ರೀತಿ ನಮಗೆ ತೆಳುವಾಗಿ ಆಗುತ್ತೆ. ಮತ್ತು ಇದನ್ನು ಒಂದು 2-3 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಗಟ್ಟಿಯಾಗಿ ಹೋಗ್ಬಿಡತ್ತೆ. ಈ ಥರ ಸಕ್ಕರೆ ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಈ ಥರ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಿದ್ದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡ್ಬೋದಲ್ವ, ಇಷ್ಟೇ ನಾನು ಹಾಕ್ಕೊಂಡಿರೋ ತುಪ್ಪ. 2 ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಸ್ವಲ್ಪ ಒಣದ್ರಾಕ್ಷಿ ಮತ್ತು ಗೋಡಂಬಿ ಇವೆರಡೂ ಸಹ ನೀವು ಬೇಕು ಅಂತಂದರೆ ತುಪ್ಪದಲ್ಲಿ ಹುರಿದಾದರೂ ಹಾಕ್ಕೊಳ್ಬೋದು ಅಥವಾ ಹಾಗೆ ಆದರೂ ಹಾಕ್ಕೊಳ್ಬೋದು. ನನಗೆ ಪರ್ಸ್ನಲ್ಲಾಗಿ ಇದೇ ರೀತಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದೇ ರೀತಿ ಹಾಕಿದ್ದೀನಿ. ಇದ್ರ ಜೊತೆಗೇನೆ ನಿಮ್ಮ ಹತ್ರ ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಜಸ್ಟ್ ಒಂದೇ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಟ್ಟರೆ ನಮಗೆ ಸೈಡ್ಸಲ್ಲೆಲ್ಲನೂ ಎಣ್ಣೆ ಬಿಟ್ಕೊಂಡು ಒಂದು ಒಳ್ಳೆ ಸೂಪರಾಗಿ ನಮಗೆ ಕೇಸರಿ ಬಾತ್ ಅನ್ನೋದು ಸಾಫ್ಟಾಗಿ ರೆಡಿಯಾಗಿರುತ್ತೆ. ಇದೇ ರೀತಿ ನೀವು ಬಿಸಿ ಬಿಸಿಯಾಗಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.